ಸರ್, ಇವಾಗ ದರ್ಶನ್ ಅವರ ಮೇಲೆ ಬಂದಿರುವ ಆರೋಪದ ಬಗ್ಗೆ ಏನು ಹೇಳ್ತೀರಾ? ಆರೋಪ ಒಂದು ಕಡೆ ನೋಡಿದ್ರೆ ಅವ್ರು ಮಾಡಿರೋದು ಸರಿ ಅಂತ ಅನಿಸುತ್ತೆ. ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಾಗಲಿ, ಅವ್ರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸೋದಾಗಲಿ, ಅದು ಯಾರಕ್ಕೂ ಅಲ್ಲ, ಅದು ಒಳ್ಳೇದಲ್ಲ. ಸೊ ನಾನಾಗಿರೋ ಅದೇ ಥರ ಮಾಡ್ತಿದ್ದೆ. ಅವರು ಹೊಡೆದಿರೋ ಓಕೆ, ಹೊಡೆದು ವಾರ್ನ್ ಕಟ್ ಕಳಿಸ್ಬೋದಾಗಿತ್ತು. ಬಟ್ ಅಲ್ಲಿ ಆ ಹುಡುಗ ಡೆತ್ ಆಗಿದ್ದಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ಸಾವು ಆಗಿದೆ. ಕಾನೂನು ಪ್ರಕಾರ ದರ್ಶನ್ ಸರ್ಗೆ ಏನಾಗಬೇಕು, ಏನು ಶಿಕ್ಷೆ ಆಗಬೇಕು ಅದು ಆಗಲಿ ಅಂತ ಜನ ತಿಳ್ಕೊಬೇಕು. ಬೇರೆ ಹೆಣ್ಮಕ್ಳಿಗೆ ನಾವು ಕೆಟ್ಟದಾಗ ಕಮೆಂಟ್ ಮಾಡಬಾರ್ದು, ಕಮೆಂಟ್ ಪಾಸ್ ಮಾಡಬಾರ್ದು, ಅಷ್ಟಿಲ್ವಾಗಿ ಫೋಟೋಸ್ಗಳನ್ನ ಕಳಿಸ್ಬಾರ್ದು. ಅವರು ಸಮಸ್ಯೆ ಏನಿದ್ರು ಅವ್ರ ಗಂಡ ದರ್ಶನ್ ಜೊತೆ ಹೇಳ್ಕೊತಾರೆ ಅಂತ. ಯಾರು ತಪ್ಪು ಮಾಡೋರು ತಪ್ಪೆ. ಇವಾಗ ನಮ್ಮಪ್ಪ ತಪ್ಪು ಮಾಡೋರು ತಪ್ಪೆ, ಬೇರೆಯವರಪ್ಪ ತಪ್ಪು ಮಾಡೋರು ತಪ್ಪೆ. ಅಂಧ ಅಭಿಮಾನ ಬೇಡ. ಸರ್ ತಪ್ಪು ಮಾಡಿದರೆ ಓಕೆ ಆಯಿತು, ಸರ್ ತಪ್ಪು ಮಾಡಿದ್ದಾರೆ ಓಕೆ, ನಾವು ಸರೆಂಡರ್ ಆಗ್ಬಿಡೋಣ ಅಭಿಮಾನಿಗಳು. ಯಾಕೆಂದರೆ ಸೆಲೆಬ್ರಿಟಿ ಅಂತ ದೊಡ್ಡದಾಗಿ ಬರ್ಸ್ಕೊಂಡಿದ್ದಾರೆ. ನಾವು ಅದನ್ನು ಬರ್ಸ್ಕೊಂಡ್ಮೇಲೆ ಫ್ಯಾನ್ ಆಗಿದ್ದು. ಸರ್, ಇವಾಗ ದರ್ಶನ್ ಅವರ ಮೇಲೆ ಬಂದಿರುವ ಆರೋಪದ ಬಗ್ಗೆ ಏನು ಹೇಳ್ತೀರಾ? ಆರೋಪ ಒಂದು ಕಡೆ ನೋಡಿದ್ರೆ ಅವ್ರು ಮಾಡಿರೋದು ಸರಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಾಗಲಿ, ಅವ್ರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸೋದಾಗಲಿ, ಅದು ಯಾರಕ್ಕೂ ಅಲ್ಲ. ಇವಾಗ ನಿಮಗೆ ಆದರೂ ಅಷ್ಟೇ, ನಮ್ಮ ಅಕ್ಕ ತಂಗಿ ಆದರೂ ಅಷ್ಟೇ, ಬೇರೆಯವ್ರ ಅಕ್ಕ ತಂಗಿ ಆದರೂ ಅಷ್ಟೇ, ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡೋದು, ಅವ್ರಿಗೆ ಬೇರೆ ಬೇರೆ ಥರ ಅಶ್ಲೀಲವಾಗಿ ಫೋಟೋಸ್ ಕಳಿಸೋದು ಅದು ಒಳ್ಳೇದಲ್ಲ. ಸೊ ನಾನಾಗಿರೋ ಅದೇ ಥರ ಮಾಡ್ತಿದ್ದೆ. ಬಟ್ ನಾನು ಸಾಯಿಸ್ತಿರ್ಲಿಲ್ಲ. ಅವರು ಹೊಡೆದಿರೋ ಓಕೆ, ಹೊಡೆದು ವಾರ್ನ್ ಕಟ್ ಕಳಿಸ್ಬೋದಾಗಿತ್ತು. ಬಟ್ ಅಲ್ಲಿ ಆ ಹುಡುಗ ಡೆತ್ ಆಗಿದ್ದಾನೆ. ಅದು ಏನೋ ಬೇಕು ಅಂತ ಮಾಡಿದ್ದಲ್ಲ, ಏನೋ ಮಿಸ್ ಆಗಿ ಹೊಡೆದು ಆಗಿರೋದು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ಸಾವು ಆಗಿದೆ. ಅದಕ್ಕೆ ಕಾನೂನು ಪ್ರಕಾರ ದರ್ಶನ್ ಸರ್ಗೆ ಏನಾಗಬೇಕು, ಏನು ಶಿಕ್ಷೆ ಆಗಬೇಕು ಅದು ಆಗಲಿ. ಬಟ್ ಇದರಿಂದ ಜನ ತಿಳ್ಕೊಬೇಕು. ಬೇರೆ ಹೆಣ್ಮಕ್ಳಿಗೆ ನಾವು ಕೆಟ್ಟದಾಗ ಕಮೆಂಟ್ ಮಾಡಬಾರ್ದು, ಕಮೆಂಟ್ ಪಾಸ್ ಮಾಡಬಾರ್ದು, ಅಷ್ಟಿಲ್ವಾಗಿ ಫೋಟೋಸ್ಗಳನ್ನ ಕಳಿಸ್ಬಾರ್ದು ಅಷ್ಟೇ. ಓಕೆ ಸರ್, ಗೆಳತಿಗೋಸ್ಕರ ಕೊಲೆ ಮಾಡಿದ್ದು ಅದು ಎಷ್ಟು ಸರಿ ಇರುತ್ತೆ? ಇವಾಗ ಗೆಳತಿಗೋಸ್ಕರ ಕೊಲೆ ಅಂತ ನೀವೇ ಹೇಳ್ತೀರಾ. ಆದರೆ ಅದೇ ಪವಿತ್ರ ಗೌಡರ ಮೊದಲನೇ ಯಜಮಾನರು ನ್ಯೂಸ್ಗಳ ಜೊತೆ ಮಾತಾಡಬೇಕಾದ್ರೆ ಅವ್ರ ಯಜಮಾನನ ಜೊತೆ, ಅವರ ಗಂಡನ ಜೊತೆ, ದರ್ಶನ್ ಜೊತೆ ಅವ್ರಿಗೆ ಕಷ್ಟ ಹೇಳ್ಕೊಂಡಿದೆ. ಅಂದರೆ ಯಾರೇ ಹೆಂಡತಿ ಆದ್ರೂ ಅವ್ರ ಕಷ್ಟ ನಾವು ಗಂಡನ ಜೊತೆ ಹೇಳ್ಕೊತಾರೆ. ಇವಾಗ ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ಲ, ನನ್ನ ಡಿವೋರ್ಸ್ ಆಗಿದೆ. ಸೊ ಅವ್ರ ಗಂಡ ದರ್ಶನ್ ಅವ್ರ ಜೊತೆ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಏನು ತಪ್ಪು ಅಂತ ಅವರೇ ಆನ್ಸರ್ ಮಾಡಿ. ಪವಿತ್ರ ಗೌಡ ಯಾರು? ಪವಿತ್ರ ಗೌಡ ಏನಾಗಬೇಕು ಇವಾಗ ಪವಿತ್ರ ಗೌಡ ಅವರ ಮೊದಲನೇ ಯಜಮಾನರು, ಮೀನ್ಸ್ ಅವರು ಡಿವೋರ್ಸ್ ಆಗಿರೋರೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ನಿನ್ನೆ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಅವ್ರನ್ನ ಕಾಲ್ ತೊಗೊಂಡು ಮಾತಾಡ್ಸಿದ್ದಾರೆ. ಅವ್ರು ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರು ಸಮಸ್ಯೆ ಏನಿದ್ರು ಅವ್ರ ಗಂಡ ದರ್ಶನ್ ಜೊತೆ ಹೇಳ್ಕೊತಾರೆ ಅಂತ. ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಇದು ತುಂಬ ತಿಂಗಳ ಹಿಂದೆನೇ ಬಂದಿತ್ತು. ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಕ್ವಶನ್ ಕೇಳ್ತಾ ಇರೋದು ತಪ್ಪು. ಅದನ್ನು ಅವಾಗೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಟ್ ಇವಾಗ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಅವರವರ ಪ್ರೈವೇಟ್ ಅದು, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಒಂದು ಹೆಣ್ಮಕ್ಳಿಗೆ ಆ ಥರ ಕಳಿಸ್ಬೋದಾಗಿತ್ತು, ಕಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಕರ್ಕೊಂಬಂದು ಹೊಡೆದು ಬಡ್ದಿರೋದು ಓಕೆ. ಬಟ್ ಸಾಯಿಸಬಾರ್ದಾಗಿತ್ತು. ಪ್ರಾಣಕ್ಕೆ ಬೆಲೆ ಇದೆ. ಯಾರೇ ಅಪ್ಪ ಅಮ್ಮ ಆದರೂ ಅಷ್ಟೇ, ಅವ್ರ ಮಗನ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅದ್ರದ್ದು ನೋವು ಇರುತ್ತೆ. ಈಗ ಅವ್ರ ಅಮ್ಮನೂ ತುಂಬ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರೆ. ಈಗ ಹುಡುಗ ರೇಣುಕಾಸ್ವಾಮಿ ಅವರಮ್ಮ ಒಂದು ಕಡೆ ಅವ್ರ ಕಡೆಯಿಂದ ಅವ್ರು ಹೇಳ್ತಾರೆ ತಪ್ಪಾಗಿದೆ, ಬಂದು ಕರೆದು ಹೇಳ್ಬೋದಾಗಿತ್ತು. ಈಗ ಅದೇ ಅವ್ರ ಹೆಂಡ್ತಿಗೆ, ರೇಣುಕಾಸ್ವಾಮಿ ಅವರ ಹೆಂಡ್ತಿಗೆ ಯಾರೋ ಒಬ್ಬ ಹುಡುಗ ಈ ಥರ ಅಷ್ಟಿಲ್ಲ, ಅವ್ರು ಕರೆದು ಹೇಳ್ತಿದ್ರಾ? ಹೇಳ್ತಿರಲಿಲ್ಲ. ಬಟ್ ಅಲ್ಲಿ ಕೊಲೆ ಆಗಿರೋದು ತಪ್ಪು. ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ದರ್ಶನ್ ಸರ್ಗಾಗಲಿ ಅಷ್ಟೇ. ಅವ್ರು ಜೈಲಿಗೆ ಹೋದರು ಅಂದರೆ ನೆಕ್ಸ್ಟ್ ಕತೆ ಏನು ಸರ್? ಮೂವಿಗಳಿಂದ ಆಗಿರ್ಬೋದು, ಬೇರೆ ಏನು? ಇವಾಗ ಫಿಲ್ಮ್ ಚೇಂಬರ್ಗೆ ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ದಾರೆ, ಅವ್ರನ್ನ ಬ್ಯಾನ್ ಮಾಡ್ತೀರಾ ಅಂತ. ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಪಕ್ಕ ಹೇಳಿದ್ದಾರೆ ಆ ಥರ ಬ್ಯಾನ್ ಮಾಡೋಕ್ಕಾಗಲ್ಲ. ಬ್ಯಾನ್ ಮಾಡಬೇಕು ಅಂತಂದರೆ ಅವರ ಅಭಿಮಾನಿಗಳು ಅವ್ರನ್ನ ಬ್ಯಾನ್ ಮಾಡಬೇಕು. ಯಾಕೆಂದರೆ ಪರ್ವತಮ್ಮ ರಾಜ್ಕುಮಾರ್ ಇದ್ದಾಗಲೇ ಇದು ಬ್ಯಾನ್ ಆಗಿ ಮತ್ತೆ ಅವರೇನೇ ಬೇಡ ಅಂತ ಕೈ ಬಿಟ್ಟಿದ್ದಾರಂತೆ. ಸೊ ಅದಕ್ಕೋಸ್ಕರ ನೋಡಬೇಕು ಅವ್ರ ಫ್ಯಾನ್ಸ್ಗಳು ಹೇಗೆ ಅಂತ. ಇವಾಗ ಅದೇ ಕಾಟೇರ ಮೂವಿಲಿ ಅವರ ಹೆಂಡ್ತಿನ ಅವ್ರ ತಮ್ಮ ಸಾಯಿಸ್ತಾನೆ, ಮತ್ತೆ ದರ್ಶನ್ ಬಂದರು ಅವ್ರ ತಮ್ಮನ್ನ ಸಾಯಿಸ್ತಾರೆ. ಅವಾಗ ಎಲ್ಲರೂ ಖುಷಿ ಪಡ್ತಾರೆ. ಅಷ್ಟು ಒಳ್ಳೆ ಹುಡುಗಿನ ಇವನು ಸಾಯಿಸ್ಬಿಟ್ಟ, ಮತ್ತು ದರ್ಶನ್ ಬಂದವನು ಸಾಯಿಸ್ತಂತ ಖುಷಿ ಪಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದು ಯಾರ್ಯಾರು ಹೇಗೆ ತಗೋತಾರೆ. ಇವಾಗ ನಾನು ಬೇರೆ ಥರ ತಗೋತೀನಿ. ಇವಾಗ ನಾನು ಮಾತಾಡೋದನ್ನೇ ಬೇರೆಯವರು ಕೆಟ್ಟ ಕಮೆಂಟ್ ಪಾಸ್ ಮಾಡ್ಬೋದು. ನನ್ನ ಮಗನೇ ಹಂಗೆ ಹಿಂಗೆ, ನಿನ್ಗೆ ಗೊತ್ತಾವ ದರ್ಶನ್ ಬಗ್ಗೆ, ಅವ್ನು ಕುಡಿತಾನೆ ಹೊಡಿತಾನೆ, ಅದು ಅವರು ಫೇವ್ರೇಟ್, ಅದು ಪ್ರೈವೇಟ್ ಅವ್ರದ್ದು. ಹೆಂಗೆ ಬೇಕಾದ್ರೆ ಅವ್ರು ಕುಡ್ಕೊಳ್ಳಿ, ತಿನ್ಕೊಳ್ಳಿ, ಹೊಡ್ಕೊಳ್ಳಿ. ಓಕೆ ಸರ್, ಇವಾಗ ಅಭಿಮಾನಿಗಳೆಲ್ಲ, ಇವಾಗ ಕಿಚ್ಚ ಸುದೀಪ್ ಅಭಿಮಾನಿಗಳಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಸರ್ ಅವರ ಅಭಿಮಾನಿಗಳು ಅಲ್ಲಲ್ಲೇ ಹೊಡೆದಾಡ್ಕೊತಾ ಇದ್ದಾರೆ ಕಮೆಂಟ್ ಪಾಸ್ಗಳನ್ನ. ಇದೇ ತಪ್ಪಾಗ್ತಾ ಇರೋದು.
ಪ್ರಾಮಿಸ್ ನಾನು ಯಾರನ್ನೂ ಸಪೋರ್ಟ್ ಮಾಡಲ್ಲ. ನಾವೇ ಕಷ್ಟಪಡಬೇಕು, ನಾವೇ ತಿನ್ನಬೇಕು, ನಮಗೆ ನಾವೇ ಬಾಸ್ ಆಗಿರಬೇಕು. ಬೇರೆ ಅಭಿಮಾನ ಇರಲಿ, ಅವ್ರ ಮೂವಿಗಳಲ್ಲಿ ಒಂದು ಒಳ್ಳೆ ವಿಚಾರಗಳು ಬಂದರೆ ಅದನ್ನು ಕಲ್ತ್ಕೊಳ್ಳೋಣ, ಕೆಟ್ಟ ವಿಚಾರ ಬಂದರೆ ಅದನ್ನು ಬಿಟ್ಕೊಳ್ಳೋಣ. ಸುಮ್ಮನೆ ಬೇರೆಯವ್ರಿಗೋಸ್ಕರ ನಾವು ಕಿತ್ತಾಡೋದು ವರ್ತಲ್ಲ. ಯಾಕೆಂದರೆ ನಾವೇ ತಿನ್ನಬೇಕು, ನಾವೇ ಕಷ್ಟಪಡ್ತೀನಿ, ಹೊಡೆದಾಡ್ಕೊಂಡು ಕೈಕಾಲು ಮುರ್ಕೊಂಡು ಆಮೇಲೆ ಯಾರು ಸಾಕ್ತಾರೆ. ನೀವು ಕೂಡ ದರ್ಶನ್ ಅವರ ಅಭಿಮಾನಿ ಅಂತ ಕೇಳ್ಪಟ್ಟೆ. ಸೊ ಈ ವಿಷಯ ಗೊತ್ತಾದಾಗ ಏನು ಅನ್ನಿಸ್ತು? ಹೌದು, ತುಂಬ ನೋವಾಯಿತು. ಯಾಕೆಂದರೆ ನನ್ನ ಹಳೆ ಅಂಗಡಿ ಇದ್ದ ಜಾಗದಲ್ಲೇ ಆ ಹುಡುಗನ ಶವ ಸಿಕ್ಕಿದೆ. ನಾನು ಅಲ್ಲಿ ಅಂಗಡಿ ಮಾಡ್ತಿದ್ದೆ ಮೊದಲು, ಅಲ್ಲಿಂದ ನಮ್ಮ ಎತ್ತಿಸಿದ್ರು. ಬೇಜಾರಾಯಿತು. ಸಡನ್ನಾಗೆ ದರ್ಶನ್ ಸರ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಈ ಥರ ವಿಚಾರದಲ್ಲಿ ಸಿಕ್ಕಿದ್ದಾರೆ. ಓಕೆ ಆಗಿದೆ, ಅಪಘಾತ ಏನದು ಅನ್ಎಕ್ಸ್ಪೆಕ್ಟೆಡ್ಡು. ಯಾರು ಅಪಘಾತ ಮಾಡಬೇಕಾದ್ರೆ ಕೊಲೆ ಮಾಡಬೇಕು ಅಂತನೋರೇ ಬೇರೆ ಇರ್ತಾರೆ. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಕರೆದಿದ್ದಾರೆ, ವಾರ್ನ್ ಮಾಡಬೇಕಂತ ಹೊಡೆದಿದ್ದಾರೆ. ಸೊ ಕೆಲವೊಂದು ನ್ಯೂಸ್ ಚಾನಲ್ಗಳು, ಆಲ್ಮೋಸ್ಟ್ ನ್ಯೂಸ್ ಚಾನಲ್ಗಳು ಹೇಳ್ತಾ ಇರೋದೇನೆಂದರೆ ದರ್ಶನ್ ಸರ್ ಹೊಡೆದಿದ್ದಾರೆ, ಹೊಡೆದಾದ್ಮೇಲೆ ಅಮೌಂಟ್ ಕೊಟ್ಟು ಊಟ ಮಾಡ್ಕೊಂಡು ಹೋಗುವಂತ ಕಳಿಸಿದ್ದಾರೆ. ಆಲ್ಮೋಸ್ಟ್ ನೋಡಿರ್ತೀರ ನೀವು, ಎಲ್ಲ ಕಡೆ ನೋಡಿರ್ತೀರ. ಹುಡುಗರು ಹಿಂದೆ ಇದ್ದ ಬೇರೆ ಹುಡುಗರು ಹೊಡೆದು ಸಾಯಿಸಿದ್ದಾರೆ ಅಂತ. ಬಟ್ ಅದನ್ನು ಮುಚ್ಚಾಕಕ್ಕೆ ದರ್ಶನ್ ಸರ್ ಲಕ್ಷ ದುಡ್ಡುಗಳು ಸುರಿದಿದ್ದಾರೆ. ಅದು ತಪ್ಪು. ಇವಾಗ ನಿಮ್ಮ ರೂಟಿಗೆ ಬರ್ತೀನಿ ನಾನು. ಬಟ್ ಇವಾಗ ಕೆಲವೊಂದು ಮಾಧ್ಯಮಗಳಲ್ಲಿ ನೀವು ನೋಡ್ಬೋದು 7 ದಿನಗಳ ಕಾಲ ವಿಚಾರಣೆಗೋಸ್ಕರ ಕರ್ಕೊಂಡು ಹೋಗೋದು. ಈಗ ಅವರೇ ಕೊಲೆ ಮಾಡಿದ್ದಾರೆ ಅಂತ ಕೆಲವೊಬ್ಬೊಬ್ಬರು ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಕ್ಲಾರಿಟಿ ಇದ್ದರೆ ಮಾತಾಡಬೇಕು. ಕ್ಲಾರಿಟಿ ಇಲ್ಲದೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನ್ಯೂಸ್ ಚಾನಲ್, ಇವಾಗ ನಾವು ನ್ಯೂಸ್ನ ನೋಡ್ತೀವಿ, ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಿದ್ದಾರೆ ಊಟಕ್ಕೆ ಹೊಡೆದ್ರು, ದುಡ್ಡು ಕೊಟ್ಟು ಕಳಿಸಿದ್ರು, ಆಮೇಲೆ ಹುಡುಗರು, ನಮ್ಗೆ ಅಷ್ಟೇ ಗೊತ್ತಿರೋದು. ಸೊ ನಾವು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ. ಓಕೆ, ಇನ್ನು ಕೆಲವೊಬ್ಬೊಬ್ಬರು ಹೇಳ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳಲ್ಲಿ ಅಭಿಮಾನಿಗಳು ಇನ್ನೊಂದು ಸ್ವಲ್ಪ ಜನ, ಇನ್ನೊಂದು ಅಂಧ ಅಭಿಮಾನಿಗಳು ಕೂಡ ಇದ್ದಾರಲ್ಲ ಅವರಿಗೆ. ಹೌದು, ಯಾರು ತಪ್ಪು ಮಾಡೋದು ತಪ್ಪೆ. ಇವಾಗ ನಮ್ಮಪ್ಪ ತಪ್ಪು ಮಾಡೋದು ತಪ್ಪೆ, ಬೇರೆಯವರಪ್ಪ ತಪ್ಪು ಮಾಡೋದು ತಪ್ಪೆ. ಅಭಿಮಾನ ಇದೆ ಅಂತ ಅದನ್ನು ಅದೇ ಅಂಧ ಅಭಿಮಾನ ಬೇಡ. ಸರ್ ತಪ್ಪು ಮಾಡಿದರೆ ಓಕೆ, ಆಯಿತು, ಸರ್ ತಪ್ಪು ಮಾಡಿದ್ದಾರೆ, ಓಕೆ, ನಾವು ಸರೆಂಡರ್ ಆಗ್ಬೇಡ ಅಭಿಮಾನಿಗಳು. ಯಾಕೆಂದರೆ ಸೆಲೆಬ್ರಿಟಿ ಅಂತ ದೊಡ್ಡದಾಗಿ ಬರ್ಸ್ಕೊಂಡಿದ್ದಾರೆ. ನಾವು ಅದನ್ನು ಬರ್ಸ್ಕೊಂಡ ಮೇಲೆ ಫ್ಯಾನ್ ಆಗಿದ್ದು. ಒಬ್ಬ ದೊಡ್ಡ ಸೆಲೆಬ್ರಿಟಿ ಈ ಥರ ಎಲ್ಲಿ ಸೆಲೆಬ್ರಿಟಿ ಅಂತ ಆಟ ಮೇಲೆ ಇದಾಗ್ಸ್ಕೊತಾರೆ ಅಂತ ಬೇಡ. ಕಿತ್ತಾಡೋದು ಬೇಡ, ಇನ್ನು ಗುದ್ದಾಡೋದು ಬೇಡ. ಹೌದು, ಸರ್ ತಪ್ಪು ಮಾಡಿದರೆ ಓಕೆ, ಅವ್ರಿಗೇನು ಕಾನೂನು ಇದರಿಂದ ಆಗಬೇಕು ಅದಾಗಲಿ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಷ್ಟೇ. ಕಿತ್ತಾಡೋದು ಬೇಡ, ಎಲ್ಲೂ ಕೆಟ್ಟ ಕಮೆಂಟ್ಗಳನ್ನ ಪಾಸ್ ಮಾಡೋದು ಬೇಡ. ಇವನ್ ನಾನು ಅದನ್ನೇ ನೋಡ್ತಾಯಿದ್ದೆ. ದರ್ಶನ್ ಸರ್ ಅದೇ ಅವ್ರಿಗೋ ಯಾರ ಜೊತೆಲ್ಲಾರು ನಿಂತ್ಕೊಂಡಿದ್ರೆ ಅಂಥ ಫೋಟೋಗಳಿಗೆ ಮತ್ತು ವೀಡಿಯೋಗಳಿಗೆ ತುಂಬ ಕೆಟ್ಟ ಕಮೆಂಟ್ಗಳನ್ನ ನೋಡಿದೆ. ದಯವಿಟ್ಟು ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಮಾಡೋದೇ ಬೇಡ, ಏನಕ್ಕೆ ಸುಮ್ಮನೆ ಮಾಡ್ತೀರಾ ಅಲ್ವಾ? ಒಬ್ಬರು ಮನಸ್ಸಿಗೆ ಅದರಿಂದ ನೋವಾಗುತ್ತೆ ಅಂದರೆ ನಾವು ಆ ಕೆಲಸ ಮಾಡೋದೇ ಬೇಡ. ನಮ್ಮ ಕೆಲಸ ಏನಿದೆ ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ.